ವರೆಗೂ ಎಲ್ಲೂ ಇಲ್ಲ ವರ್ಲ್ಡ್ ಅಲ್ಲಿ. ದೇರ್ ಆರ್ ಈವನ್ 1 or 2 is enough to hit. You may have seen in paper ಅಷ್ಟು ಇಂಟರ್ಸೆಪ್ಟ್ ಮಾಡಿದ್ರು, ಇಷ್ಟು ಇಂಟರ್ಸೆಪ್ಟ್ ಮಾಡಿದ್ರು, 50ರಲ್ಲಿ 48 ಇಂಟರ್ಸೆಪ್ಟ್ ಮಾಡಿರ್ಬೋದು ಅವರು. ಆ ಎರಡು ಎಲ್ಲಿ ಹೊಡೆದಿರುತ್ತೆ ದಟ್ ವುಡ್ ಬಿ ಅ ವೆರಿ ಕೀ ಏರಿಯಾ. ಅವ್ರು ಆ ಕೀ ಏರಿಯಾ ಹೊಡೆದ್ರೆ ಅಲ್ಲಿ ಆಗೋ ಎಕನಾಮಿಕ್ ಡ್ಯಾಮೇಜ್ ಇಸ್ ಎನಫ್ ಫಾರ್ ದೆಮ್. ದೇ ಆಲ್ಸೋ ನೋ 100 ನಂದು ಪಾಸ್ ಆಗಲ್ಲ ಅಂತ. 100ಗೆ 2 ಪಾಸ್ ಆದ್ರೂ ಸಾಕು ನನಗೆ, ಐ ವಿಲ್ ಕಾಸ್ ದಟ್ ಡ್ಯಾಮೇಜ್. ಸೊ ಆಲ್ ದಿಸ್ ದೇ ಸ್ಟಾರ್ಟೆಡ್ ಡೂಯಿಂಗ್. ಈಗ ಅವ್ರು ಯೂಸ್ ಮಾಡ್ತಾ ಇರೋ ಈ ಹೈಪರ್ಸಾನಿಕ್ ಮಿಸೈಲ್ಸ್ ಎಲ್ಲ, ದಿಸ್ ಇಸ್ ನೋ ಯೂಸ್ ಆಫ್ ದಿಸ್ ಐರನ್ ಡೋಮ್. ನೋ ಯೂಸ್. ಹೆಸರೇ ಇಲ್ಲ ಐರನ್ ಡೋಮ್. ಮೊದಲು ಇದೇ ಇರಾನ್ ಒಂದು 80 ಕ್ಷಿಪಣಿನೋ 80 ಡ್ರೋನ್ ಹಾರಿಬಿಟ್ರೆ ಅಥವಾ 100 ಹಾರಿಬಿಟ್ರೆ 80 ಹೊಡೆದಾಗ್ತಾ ಇತ್ತು ಅಥವಾ 90 ಹೊಡೆದಾಗ್ತಾ ಇತ್ತು. ಒಂದು 10 ಹಿಟ್ಟಾಗ್ತಿತ್ತು, 20 ಹಿಟ್ಟಾಗ್ತಿತ್ತು ಅಂತ ಪ್ರಶ್ನೆ ಇತ್ತು ಸರ್. ಈಗೇನಾಗ್ತಿದೆ ಅಂತ ಹೇಳಿದ್ರೆ ಅದು ಉಲ್ಟಾ ಆಗಿದೆ. 20 ಹೊಡಿತಿದೆ, ಅದು ಒಂದು 80 ಒಳಗಡೆ ಬಿಟ್ಕೊಳ್ಳೋ ಮಟ್ಟಕ್ಕೆ ಅದು ಆಗ್ಬಿಟ್ಟಿದೆ ಅಂತ ಹೇಳಿ. ಇಲ್ಲ, ಐರನ್ ಡೋಮಲ್ಲಿ ಒಂದು ಇಂಟರ್ಸೆಪ್ಟರ್ದು ಪ್ರಾಬ್ಲಮ್ ಆಗ್ತಾ ಇದೆ. ಬಿಕಾಸ್ ದೇ ಆರ್ ಅನ್ಏಬಲ್ ಟು ಫೀಡ್ ದ ಇಂಟರ್ಸೆಪ್ಟರ್. ಅಷ್ಟು ಮಿಸೈಲ್ಸ್ ಕೊಡಬೇಕಲ್ಲ, ಇಂಟರ್ಸೆಪ್ಟರ್ ಮಿಸೈಲ್ಸ್ ಗೆಳಬೇಕು. ದ ಕಾಸ್ಟ್ ಆಫ್ ದ ಇಂಟರ್ಸೆಪ್ಟರ್ ನೌ ದೇ ಹ್ಯಾವ್ ಬ್ರಾಟ್ ಐರನ್ ಪ್ರೊಡಕ್ಷನ್. ಅಂದ್ರೆ ಐರನ್ ಪ್ರೊಡಕ್ಷನ್ ಮಾಡೋದಕ್ಕಿಂತ ಡಬಲ್ ವೇಗದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಡಬಲ್ ವೇಗದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಲೇಸರ್ ಬೀಮ್ಸ್ ತರ್ತಾ ಇದ್ದಾರೆ. ಈ ಲೇಸರ್ ಬೀಮ್ಸ್ ಏನಂದ್ರೆ ಇಟ್ ಕ್ಯಾನ್ ಜಸ್ಟ್ ಬರ್ನ್ ಆಫ್ ದಿ ಇದು ಯಾವುದು ಡ್ರೋನ್ಸ್ನ. ಇಟ್ ಕ್ಯಾನ್ ಜಸ್ಟ್ ಬರ್ನ್ ದ ಡ್ರೋನ್ಸ್. ಸೊ ಅದನ್ನ ಯೂಸ್ ಮಾಡ್ತಿದ್ದಾರೆ. ಅದೇನು $1 or $2 ಅಷ್ಟೇ ಅದು ಬರ್ನ್ ಮಾಡೋಕ್ಕೆ. ಸೊ ನೌ ದೇ ಹ್ಯಾವ್ ಬ್ರಾಟ್ ದಟ್ ಐರನ್ ಬೀಮ್ಸ್. ಅದು ಇನ್ನೂ ಇಟ್ಟಿದ್ದಾರೆ, ಬಟ್ ಇಟ್ಸ್ ಸ್ಟಿಲ್ ನಾಟ್ ಕಂಪ್ಲೀಟ್ಲಿ ಯೂಸ್ಫುಲ್ ಫಾರ್ ದಟ್. ಅದೇ ಥರ ಇಂಡಿಯಾದಲ್ಲೂ ಕಾಳಿ ಅಂತ ನಾವು ಮಾಡಿದ್ದೀವಿ, ಆ ಥರ ಲೇಸರ್ ಬೀಮ್ಸ್ ಅಲ್ಲಿ ಡಿಸ್ಟ್ರಾಯ್ ಮಾಡೋಕ್ಕೆ. ದಟ್ ಆಲ್ಸೋ ವಿ ಆರ್ ಈವನ್ ಟೆಸ್ಟಿಂಗ್ ಸಚ್ ಟೈಪ್ ಆಫ್ ಡ್ರೋನ್ಸ್. ಸೊ ಈ ಥರ ಎಲ್ಲ ನಡೀತಾ ಇದ್ದಾವೆ. ಬಟ್ ಎನಿಹೌ ಯು ಕ್ಯಾನ್ ಸೇ ದಟ್ ಏರ್ ಡಿಫೆನ್ಸ್ ಸಿಸ್ಟಮ್ ವಾಸ್ ಎ ಫೇಲ್ಯೂರ್ ಇನ್ ದಿಸ್ ವಾರ್. ಬಿಕಾಸ್ ಕತಾರಲ್ಲಿ ಇದ್ದಿದ್ದು ವರ್ಕ್ ಆಗಲಿಲ್ಲ. ಈವನ್ ಅನೇಕ ಗರಾಜ್ಗಳಲ್ಲಿ ಕೆಲವು ಡಿಸೈನ್ಗಳನ್ನು ಕೊಟ್ಟು ಡ್ರೋನ್ ರೆಡಿ ಮಾಡಿಸ್ತಾ ಇದೆ ಅಂತ ಒಂದು ಮಾಹಿತಿ ಇದೆ. ಸಿ, ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಲೈಕ್ ಎ ಕಾಟೇಜ್ ಇಂಡಸ್ಟ್ರಿ. ಅಲ್ಲಿ ಕಾಟೇಜ್ ಇಂಡಸ್ಟ್ರಿ. ಈ ಕೊಲ್ಲಾಪುರದಲ್ಲಿ ಚಪ್ಪಲಿಗಳು ಹೋದ್ರೆ ಹೆಂಗೆ ಮನೆಗಳಲ್ಲೂ ಮಾಡ್ತಾರೋ ಅದೇ ಥರ ಡ್ರೋನ್ಸ್ ಎವ್ರಿವೇರ್ ದೇ ಡೂ ಡ್ರೋನ್ಸ್. ಅವ್ರಿಗೆ ರಷ್ಯಾಗೆ ಯಾವ ಥರ ಮಾಡಿಕೊಟ್ಬಿಟ್ರು ಅವ್ರಿಗೆ ಅಂದರೆ ಒಂದು ಲೈನೇ ಸೆಟಪ್ ಮಾಡಿಕೊಟ್ಬಿಟ್ರು. ಬಿಗ್ ಫ್ಯಾಕ್ಟ್ರಿ ಥಿಯರಿಯಿಂದನೇ ಇರೋಣ ಆಚೆ ಬಂತಂತೆ ಸರ್. ಒಂದೇ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ರೆಡಿ ಮಾಡ್ತೀನಿ ಅಂದಾಗ ಆ ಫ್ಯಾಕ್ಟ್ರಿ ಹಾಳು ಮಾಡಿದ್ರೆಲ್ಲ ಮುಗಿದೋಯ್ತು ಅಂತೇಳಿ ಎಲ್ಲ ಕಡೆ ಅವರು ಹಂಚ್ಕೊಂಡಿದ್ದಾರೆ ಇದನ್ನ ಅಂತ ಒಂದು ಮಾಹಿತಿ. ಇಲ್ಲ, ದೇ ಆರ್ ಡೂಯಿಂಗ್ ಆಲ್ ಎವ್ರಿವೇರ್. ದೇ ಹ್ಯಾವ್ ಸ್ಟಾರ್ಟೆಡ್ ಡಿಫ್ರೆಂಟ್ ಟೈಪ್ ಆಫ್ ರೀಜನ್ಸ್. ಈ ಕ್ವಾಶಮ್ ಅಂತ ಎಲ್ಲ ಐಲ್ಯಾಂಡ್ಸ್ಗಳಿದಾವೆ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಹತ್ರ ನಿಮ್ಗೆ 4-5 ಐಲ್ಯಾಂಡ್ ಇದೆ. ಇಟ್ ಈಸ್ ನಾಟ್ ಓನ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ, ಒಂದು ಕಾರ್ಗ್ ಐಲ್ಯಾಂಡ್ ಬೇಕಾದಷ್ಟು 5 ಇದೆ. 5 ಭಾಳ ಮೇನ್ ಐಲ್ಯಾಂಡ್ ಇದೆ. ಕಾರ್ಗಿಸ್ ಏನಪ್ಪ ಅಂದರೆ 90% ಆಫ್ ದ ಆಯಿಲ್ ಎಲ್ಲ ಕನೆಕ್ಟ್ ಆಗುತ್ತೆ ಅಲ್ಲಿ. ಆ್ಯಂಡ್ ಅದು ಜೆಟರ್ ಅಂತ ಬರುತ್ತೆ, ವೇರ್ ಯು ಕ್ಯಾನ್ ಸ್ಟಾಪ್ ದಟ್ ಶಿಪ್ ವೇರ್ ಇಟ್ ಈಸ್ ಅ ಡೀಪ್ ಸಿ. ಅಂದರೆ ತುಂಬ ಭಾರವಾದ ಇದು ಯು ಕೆನಾಟ್ ಶಾಲೋ ಇದ್ರೆ, ಡೆಪ್ತ್ ಕಮ್ಮಿ ಇದ್ರೆ ಹೋಗಿ ಕಚ್ಕೊಂಡ್ಬಿಡುತ್ತೆ. ಸೊ ಆ ಡೀಪ್ ಸಿ ಇರುತ್ತಲ್ಲಿ. ಸೊ ಆ ಡೀಪ್ ಸಿಲ್ ನಿಂತ್ಕೊಳ್ಳೋ ಆ ಒಂದು ಪ್ರಾವಿಷನ್ ಅದೊಂಥರ ನೇಚರ್ ಮೇಡ್ ಪ್ರಾವಿಷನ್ ಅದು. ಸೊ ದಟ್ ಪ್ರಾವಿಷನ್ ಇಸ್ ದೇರ್. ಸೊ ದೇ ಹ್ಯಾವ್ ಕನೆಕ್ಟೆಡ್ ಆಲ್ ದ ಪೈಪ್ಸ್ ಆ್ಯಂಡ್ ಎವ್ರಿಥಿಂಗ್ ಟು ದಟ್ ಕಾರ್ಗ್ ಐಲ್ಯಾಂಡ್ ಆ್ಯಂಡ್ 90% ಆಫ್ ಆಯಿಲ್ ಇಸ್ ಗೋಯಿಂಗ್ ಫ್ರಮ್ ದೇರ್. ಅದು ಬಿಟ್ಟು ದೇರ್ ಆರ್ ಅದರ್ ಐಲ್ಯಾಂಡ್ಸ್. ಸೊ ಆ ಐಲ್ಯಾಂಡ್ಸ್ನೆಲ್ಲ ನೀವು ಇಟ್ಕೋಬೇಕು ಅವರು. ಸಿ, ಇಫ್ ದೇ ವಾಂಟ್ ಟು ಸ್ಟಾಪ್ ದ ಸ್ಟ್ರೈಟ್ ಆಫ್ ಹಾರ್ಮೋಸ್, ಎಕನಾಮಿಕಲಿ ಹೊಡಿತಾರೆ ಕಾರ್ಗ್ ಐಲ್ಯಾಂಡ್ ಇಟ್ಕೊಂಡ್ರೆ. ದಟ್ ಡಸಂಟ್ ಮೀನ್ ದೇ ವಿಲ್ ಸ್ಟಾಪ್ ದಿ ಸ್ಟ್ರೈಟ್ ಆಫ್ ಹಾರ್ಮೋಸ್. ದೇ ಹ್ಯಾವ್ ಟು ಅಟ್ಯಾಕ್ ಆಲ್ ಅದರ್ 4 ಐಲ್ಯಾಂಡ್ಸ್ ವಿಚ್ ದೇ ಹ್ಯಾವ್ ಟು ಕಬ್ಸಾ ಮಾಡ್ಕೋಬೇಕು. ಅದನ್ನೆಲ್ಲ ಕಬ್ಸಾ ಮಾಡ್ಕೊಂಡ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಹಿಡಿಯೋಕ್ಕಾಗಲ್ಲ. ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ ನಾನು ನಿಮ್ಮನ್ನು. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು